ವೈವಿಧ್ಯಮಯ ಖಾದ್ಯಗಳ ರುಚಿ, ಜಾಮಾ ಮಸೀದಿಯ ಆಧ್ಯಾತ್ಮಿಕತೆ, ಅದರ ಸುತ್ತ ಇಫ್ತಾರ್ ಸಂಭ್ರಮದಲ್ಲಿರುವ ಜನರ ಅಬ್ಬರ ಇವತ್ತಿನ ಸ್ಪೆಷಲ್. ಭಾರತದ ಅತ್ಯಂತ ಜನಪ್ರಿಯ ಮಸೀದಿಗಳಲ್ಲಿ ಒಂದಾದ ದೆಹಲಿಯ ಜಾಮಾ ಮಸೀದಿಯಲ್ಲಿನ ಇಫ್ತಾರ್ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಜಾಮಾ ಮಸೀದಿ ಬಳಿ ಸೇರಿರುವ ಜನ, ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿರುವ ರಸ್ತೆಗಳು, ಫುಡ್ ಸ್ಟಾಲ್ಗಳಿಂದ ತುಂಬಿರುವ ಬೀದಿಗಳು ಇಫ್ತಾರ್ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಇಫ್ತಾರ್ ಸಮಯದಲ್ಲಿ ಇಲ್ಲಿ ಎಲ್ಲೆಲ್ಲೂ ಸಂತಸ, ಸಂಭ್ರಮದ ವಾತಾವರಣ ಕಾಣಸಿಗುತ್ತದೆ. ಎಲ್ಲೆಡೆ ಇಫ್ತಾರ್ಗಾಗಿ ತಯಾರಿ ನಡೆಸುತ್ತಿರುವ ಜನರನ್ನ ಕಾಣಲು ಸಾಧ್ಯ. ಖರ್ಜೂರ, ಸಮೋಸ, ಕಬಾಬ್, ಹಲೀಂ, ಬಿರಿಯಾನಿ, ಫ್ರೂಟ್ ಚಾಟ್, ಜಿಲೇಬಿ ಹೀಗೆ ವೈವಿಧ್ಯಮಯ ಖಾದ್ಯಗಳು ನಿಮ್ಮ ಬಾಯಲ್ಲಿ ನೀರು ಸುರಿಸುವುದಂತೂ ಖಂಡಿತ. ವೈವಿಧ್ಯಮಯ ಖಾದ್ಯಗಳ ರುಚಿ, ಜಾಮಾ ಮಸೀದಿಯ ಆಧ್ಯಾತ್ಮಿಕತೆ, ಅದರ ಸುತ್ತ ಇಫ್ತಾರ್ ಸಂಭ್ರಮದಲ್ಲಿರುವ ಜನರ ಅಬ್ಬರ. ಜಾಮಾ ಮಸೀದಿ ಇಫ್ತಾರ್ಗೆ ತಮ್ಮ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಬಂದಿರುವ ಜನರು, ಮಕ್ಕಳ ಖುಷಿ, ಜನರ ಪ್ರಾರ್ಥನೆ ಎಲ್ಲವೂ ಇಲ್ಲಿಯ ಸೌಂದರ್ಯವನ್ನ ಹೆಚ್ಚಿಸಿದೆ. ಉಪವಾಸ ತೊರೆಯಲು ಅಜಾನ್ ಆದ ತಕ್ಷಣ ಇಫ್ತಾರ್ ಶುರುವಾಗುತ್ತೆ. ಮಸೀದಿ ಮುಂದೆ ಶಾಂತವಾಗಿ ಕುಳಿತಿರುವ ಜನ, ತಟ್ಟೆಯಲ್ಲಿ ಖರ್ಜೂರ, ಹಣ್ಣು, ಸಮೋಸ, ನೀರು ಇಟ್ಕೊಂಡು ಉಪವಾಸ ತೊರೆಯಲು ಅಜಾನ್ ಆದ ತಕ್ಷಣ ಇಫ್ತಾರ್ ಶುರುವಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರೂ ಹಂಚಿಕೊಂಡು ತಿನ್ನುತ್ತಾರೆ. ಬಡವರಿಗೆ, ನಿರಾಶ್ರಿತರಿಗೆ ಫುಡ್ ಪ್ಯಾಕೆಟ್ಗಳನ್ನು ಹಂಚಿ ಸಂಭ್ರಮ ಪಡ್ತಾರೆ. ಇಲ್ಲಿ ಧರ್ಮ, ಜಾತಿ ಏನೂ ಇಲ್ಲ. ಎಲ್ಲರೂ ಒಟ್ಟಾಗಿ ಕೂತು ಇಫ್ತಾರ್ ಮಾಡೋದೇ ಇಲ್ಲಿನ ವಿಶೇಷತೆ.